57 ಶಾಸಕರು ಬಂದಿದ್ದಾರೆ ಇದುವರೆಗೂ 79ರ ಪೈಕಿ 57 ಶಾಸಕರು ಬಂದಿದ್ದಾರೆ 1 ಗಂಟೆ ತಡ ಆಗಿದೆ ಶಾಸಕಾಂಗ ಪಕ್ಷದ ಸಭೆ 1 ಗಂಟೆ ತಡ ಆಗಿದೆ ಶಾಸಕಾಂಗ ಪಕ್ಷದ ಸಭೆ 57 ಶಾಸಕರು ಇದುವರೆಗೂ ಹಾಲ್ ಒಳಗಡೆ ಇದ್ದಾರೆ ಸಭೆಗೆ ಇನ್ನೂ ಬರದೇ ಇರುವ ಶಾಸಕರಿಗೆ ಖುದ್ದಾಗಿ ಕರೆ ಮಾಡ್ತಾ ಇದ್ದಾರೆ ಹಿರಿಯ ಮುಖಂಡರು 61 ಆಗಿದೆ ಶಾಸಕರ ಸಂಖ್ಯೆ ಸಭಾಂಗಣದ ಒಳಗೆ ಇರುವಂತಹ ಶಾಸಕರ ಸಂಖ್ಯೆ 61 ಆಗಿದೆ ಇನ್ನು 18 ಶಾಸಕರು ಬರಬೇಕು ಇನ್ನು 18 ಶಾಸಕರು ಬರಬೇಕಾಗಿದೆ 1 ತಾಸು ವಿಳಂಬ ಆಗಿದೆ ಸಭೆ ಎಸ್ ಬ್ರೇಕ್ ಇಂತ ಮುಂಚೆ ಜೆಡಿಎಸ್ ವಕ್ತಾರರಾದ ರಾಘವೇಂದ್ರ ಅವರಲ್ಲಿ ನಾನು ಕೇಳ್ತಾ ಇದ್ದೆ ಸರ್ ಸಾಕ್ಷಿಗಳಿದ್ರೆ ಬಹಿರಂಗ ಪಡಿಸಿ ಸರ್ ನೋಡಿ ನಾನು ಒಂದು ಹೇಳ್ತೀನಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಈಗ ಗವರ್ನಮೆಂಟ್ ಮಷಿನರಿ ಇದೆ ನಾನು ಅಷ್ಟೊತ್ತಿನಿಂದ ವೀಕ್ಷಕನಾಗಿ ಕೂತಿದ್ದೇನೆ ಯಾರ್ಯಾರು ಏನೇನು ಮಾತಾಡ್ತಾರೆ ನೋಡೋಣ ಅಂತ ಎಸ್ ಈಗ ನನಗೆ ಅವಕಾಶ ಸಾಕಷ್ಟು ಕೊಡಬೇಕಾಗುತ್ತೆ ನನ್ನ ಮಾತು ಮುಗಿಯೋವರೆಗೆ ಮಧ್ಯದಲ್ಲಿ ಇಂಟರ್ಫಿಯರೆನ್ಸ್ ಬರಬಾರ್ದು ಮೊದಲನೇ ಮೇಡಮ್ನವರು ಮಾತನಾಡ್ತಾ ಹೇಳಿದ್ರು ಬೇರೆಯವರು ಮಾಡಿದಂತಹ ರೆಸಾರ್ಟ್ ರಾಜಕಾರಣದಿಂದಾಗಿ ಯಡಿಯೂರಪ್ಪನವರು ನೋವನ್ನು ತಿಂದರು ಅಂತ ಒಂದು ಮಾತನ್ನು ಅವ್ರು ಹೇಳಿದ್ರು ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಬೇರೆಯವರು ಮಾಡಿದಂತಹ ರೆಸಾರ್ಟ್ ರಾಜಕಾರಣ ಅಲ್ಲ ಅದು ಯಡಿಯೂರಪ್ಪನವರ ಪಕ್ಷದವರೇ ಮಾಡಿದಂತಹ ರೆಸಾರ್ಟ್ ರಾಜಕಾರಣದಿಂದಾಗಿ ಯಡಿಯೂರಪ್ಪನವರ ವಿರುದ್ಧ ಮಾಡಿದಂತಹ ರಾಜಕಾರಣದಿಂದಾಗಿ ಅವತ್ತಿನ ದಿವಸ ಯಡಿಯೂರಪ್ಪನವರು ನೋವನ್ನು ತಿಂದಿದ್ದಾರೆ ಕಣ್ಣೀರನ್ನು ಹಾಕಿದ್ದಾರೆ ಸಭೆಗೆ ಮತ್ತೊಬ್ಬ ಅತೃಪ್ತರು ಎಸ್ ಸರ್ ಗೋ ಹೆಡ್ ಸರ್ ಕಣ್ಣೀರನ್ನು ಹಾಕಿದ್ದಾರೆ ದೆಹಲಿಯಲ್ಲಿ ಕುಳಿತು ಮಾಧ್ಯಮಗಳ ಮುಂದೆ ಗೊಳೋ ಎಂದು ಕಣ್ಣೀರನ್ನು ಹಾಕಿದ್ದಾರೆ ಇದೇ ರೆಸಾರ್ಟ್ ರಾಜಕಾರಣದಿಂದ ಅದು ವಿಪಕ್ಷಗಳು ಮಾಡಿದಂತಹ ರಾಜಕಾರಣ ಅಲ್ಲ ರೆಸಾರ್ಟ್ ರಾಜಕಾರಣ ಅಲ್ಲ ತಮ್ಮದೇ ಪಕ್ಷದ ಶಾಸಕರು ಹೈದರಾಬಾದ್ಗೆ ಗೋವಾಕ್ಕೆ ಹೋಗಿ ಮಾಡಿದಂತಹ ರೆಸಾರ್ಟ್ ರಾಜಕಾರಣದಿಂದ ಆ ನೋವನ್ನು ಅನುಭವಿಸಿದ್ದಾರೆ ಹೊರತು ವಿಪಕ್ಷಗಳಿಂದಲ್ಲ ಮೊದಲನೇದು ಎರಡನೇದಾಗಿ ಅತೃಪ್ತ ಬಿಜೆಪಿ ಎರಡನೇದಾಗಿ ಗೋವಾಗೂ ಹೋಗ್ಲಿಲ್ಲ ಈಗಲ್ಟನ್ಗೂ ಹೋಗ್ಲಿಲ್ಲ ಅದಕ್ಕೆ ಅಲ್ಲಿ ನಮ್ಮದು ಯಾವುದೇ ಪಾತ್ರ ಇಲ್ಲ ಅಲ್ಲಿ ನಮ್ಮದು ಯಾವುದೇ ಪಾತ್ರ ಇಲ್ಲ ಅಲ್ಲಿ ನಮ್ಮದು ಯಾವುದೇ ಪಾತ್ರ ಇಲ್ಲ ಅಲ್ಲಿ ಅವತ್ತಿನ ದಿವಸ ಅಲ್ಲಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಾಗಿ ಕರ್ಕೊಂಡು ಹೋಗಿದ್ರು 40 ಜನರನ್ನ ಬಿಜೆಪಿಯ ಮಲ್ಲೇಶ್ವರಂ ಶಾಸಕರು ಕುಮಾರಸ್ವಾಮಿ ಅವರು ಹೋಗಿದ್ರು ಈಗ ನಾನು ಹೇಳ್ತೀನಿ ಇಲ್ಲಿ 40 ಜನರನ್ನ ಜನಾರ್ದನ್ ರೆಡ್ಡಿ ಅವರು ಕರ್ಕೊಂಡು ಹೋಗಿದ್ದ ಹೈದರಾಬಾದ್ ರೆಸಾರ್ಟ್ಗೆ ಯಾರಿದು ಅವತ್ತಿನ ಕುಮಾರಸ್ವಾಮಿ ಅವರು ಹೋಗಿದ್ರಾ ಅವತ್ತು ಜನಾರ್ದನ್ ರೆಡ್ಡಿ ಅವರು ಏನೇನೆಲ್ಲ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಯಾರನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು ಕ್ಯಾಬಿನೆಟ್ ಇಂದ ಆಫೀಸರ್ ಆಗಿ ಒಬ್ಬ ಬ್ಯೂರೋಕ್ರಾಟ್ ಅನ್ನು ಯಾರನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು ಯಾತಕ್ಕೋಸ್ಕರವಾಗಿ ನೋವನ್ನು ತಿಂದ್ರು ಯಡಿಯೂರಪ್ಪನವರು ಯಾತಕ್ಕೋಸ್ಕರವಾಗಿ ಕಣ್ಣೀರನ್ನ ಇಟ್ಟರು ಅದು ಇಡೀ ರಾಜ್ಯದ ಜನತೆ ಗೊತ್ತಿರತಕ್ಕಂಥ ವಿಚಾರ ನಿಮಗೂ ಗೊತ್ತಿರತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈಗ ಅದರಿಂದ ತಗೊಂಡ್ಬಂದ್ಬಿಟ್ಟು ಅಪೋಸಿಷನ್ ಪಾರ್ಟಿಗಳ ಮೇಲೆ ಗೋಬಿಯನ್ನ ಅಪೋಸಿಷನ್ ಪಾರ್ಟಿಗಳ ಮೇಲೆ ಗೋಬಿಯನ್ನ ನೀವು ಮಾತಾಡೋದಿದ್ದೆ ನಾನು ಮಾತಾಡ್ಲೇ ಇಲ್ಲ ಮೇಡಮ್ ನಾನು ಒತ್ತುಟ್ಟಿ ಎರಡನೇ ಮಾಡ್ಲಿಲ್ಲ ನಾನು ನೀವು ಬೇಕಾದ್ರೆ ಅದನ್ನ ಕ್ಲಾರಿಫಿಕೇಶನ್ ಆಮೇಲೆ ಕೊಟ್ಕೊಳ್ಳಿ ನಾನು ಬೇಡ ಅಂತ ಹೇಳೋದಿಲ್ಲ ಆಮೇಲೆ ತಾವು ಒಂದು ಪ್ರಶ್ನೆಯನ್ನು ಇಟ್ರಿ ನೀವು ರೈಡನ್ನು ಮಾಡಿಸ್ಬೋದು ನೀವು ಅದನ್ನು ಸಾಕ್ಷಿ ಸಮೇತವಾಗಿ ಕಂಪ್ಲೇಂಟ್ಗಳನ್ನು ಲಾಡ್ಜ್ ಮಾಡ್ಬೋದು ಹಾಗೆ ಅಂತ ಗುಜರಾತ್ನಿಂದ MLAಗಳನ್ನು ಕರ್ಕೊಂಡ್ಬಂದು ಇಟ್ಟಂಥ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಅಲ್ಲಿ ಆ MLAಗಳ ಒಂದು ಜವಾಬ್ದಾರಿಯನ್ನು ತಗೊಂಡಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು IT ಬಿಟ್ಟು ರೈಡ್ ಮಾಡಿಸಿದ್ರು ನಂತರದಲ್ಲಿ EDಯನ್ನು ಬಿಟ್ಟು ರೈಡ್ ಮಾಡಿಸಿದ್ರು ಅದು ನಡೆಯುತ್ತೆ ವಿನಃ ಇಲ್ಲಿ ITಯ ಮೇಲೆ ಅಥವಾ EDಯ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಹಿಡಿತಾ ಇರೋದಿಲ್ಲ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆ ರೀತಿಯಾದಂತಹ ಒಂದು IT ED ರೈಡ್ಗಳನ್ನು ಮಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಮಾಡಿಸೋದು ಇಲ್ಲ ಈ ಒಂದು ಏನು ತಾವು ಹೇಳ್ತಾ ಇದ್ದೀರಾ ಸಾಕ್ಷಿಗಳನ್ನ ಇಟ್ಟುಕೊಂಡು ಜನತೆಯ ಮುಂದೆ ಇಡೋದಕ್ಕೆ ಖಂಡಿತ ಆ ಒಂದು ಟೈಮ್ ಬರುತ್ತೆ ಕುಮಾರಸ್ವಾಮಿ ಅವರು ಈ ಹಿಂದೆ ಕೂಡ ಹಲವಾರು ಬಾರಿ ಹಲವಾರು ಸಾಕ್ಷಿಗಳನ್ನ ಇಟ್ಟುಕೊಂಡು ಇದೇ ಯಡಿಯೂರಪ್ಪನವರ ವಿರುದ್ಧವಾಗಿ ವಿತ್ ಎವಿಡೆನ್ಸಸ್ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ಸ್ ಎಲ್ಲವನ್ನ ಪ್ರೂವ್ ಮಾಡಿರ್ತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಇಡೀ ದೇಶ ನೋಡಿದೆ ಅದೇ ರೀತಿಯಾಗಿ ಆ ಸಮಯ ಬಂದಂತ ಸಂದರ್ಭದಲ್ಲಿ ಈ ಹಿಂದೆನೂ 3 ಜನರ ಆಡಿಯೋಗಳನ್ನ ಒಂದೇ ದಿವಸ ರಿಲೀಸ್ ಮಾಡಿರ್ತಕ್ಕಂಥದ್ದು ಇದೆ ಇವರು ಅವತ್ತಿನ ದಿವಸ ವೋಟ್ ಆಫ್ ಕಾನ್ಫಿಡೆನ್ಸ್ ಕೇಳಲಿಕ್ಕೆ ವಿಧಾನಸೌಧದಲ್ಲಿ ಹೋದ್ರು ಅವತ್ತಿನ ದಿವಸ 3 ಆಡಿಯೋಗಳು ಇವರು ಯಾವ MLAಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರು
ಆ MLA ಗಳ ಜೊತೆ ಮಾತನಾಡಿರ್ತಕ್ಕಂಥ ಆಡಿಯೋ ಪ್ರೂಫ್ಗಳನ್ನ ಬಿಟ್ಟಿದ್ದೀವಿ. ಅದನ್ನ ಇವರು ಡಿನೈ ಮಾಡಲಿಲ್ಲ ಅವತ್ತಿನ ದಿವಸ, ನಮ್ದಲ್ಲ ರೀ ಅಂತ. ಅದರ ಬದಲು ನಾವು ಸಂಪರ್ಕಿಸಿದ ನಿಜ ಅಂತ ಒಪ್ಕೊಳ್ತಕ್ಕಂಥ ಒಂದು ಮನಸ್ಸನ್ನು ಮಾಡಿದ್ರು ಅವತ್ತಿನ ದಿವಸ. ಒಪ್ಕೊಂಡಿದ್ದಾರೆ. ಅಲ್ಲ, ಆಫರ್ಗಳನ್ನು ಕೊಟ್ಟಿದ್ದು ನಿಜ ಅಂತ, ಆಫರ್ಗಳನ್ನು ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ರೆಕಾರ್ಡ್ ಇದೆಯಲ್ವೇ, ಮಾತಾಡಿ, ನಾವೇನು ಮಾಡಿದ್ದೀವಿ ಏನ್ ಮಾತಾಡಿದ್ರು ತಾವೇ ಹೇಳಿ ಸರ್. ಈಗ ತಾವೇ ಹೇಳಿ, ತಮಗೂ ಗೊತ್ತಿದೆ. ಅಜಿತ್ ಅವರೇ ತಾವೇ ಸೆಷನ್ ನಲ್ಲಿ ಯಾವ ರೀತಿಯಾದಂತಹ ಮಾತುಗಳನ್ನ ಯಡಿಯೂರಪ್ಪನವರು ಆಡಿದ್ರು, ನಾವು ಸಂಪರ್ಕಿಸಿದ್ದು ನಿಜ, ನಮಗೆ ಬೆಂಬಲವನ್ನು ಕೋರಿದ್ದು ನಿಜ ಅಂತಕ್ಕಂಥ ಮಾತನಾಡಿದ್ರು ಇಲ್ವಾ? ಆಡಿದ್ರು ಇಲ್ವಾ ಸರ್? ಸಮಾನ ಮನಸ್ಕರನ್ನ ಒಟ್ಟು ಆಡಿಯೋ ರಿಲೀಸ್ ಆಯ್ತಲ್ವಾ? ಅದೇ ರೀತಿಯಾಗಿ ಈಗಲೂ ಸಹಿತ ಸಮಯ ಬಂದಾಗ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಜನತೆಯ ಮುಂದೆ ಹೋಗ್ತಕ್ಕಂಥ ಸಮಯ ಬರುತ್ತೆ, ರಿಲೀಸ್ ಮಾಡ್ತೀವಿ, ಖಂಡಿತ ರಿಲೀಸ್ ಮಾಡ್ತೀವಿ. ಮಹಾದೇವ ಪ್ರಕಾಶ್, ಒಂದು ನಂಗೆ ನ್ಯೂಟ್ರಲ್ ಒಪಿನಿಯನ್ ಅಂತ ತಗೊಳ್ತೀನಿ. ರಾಘವೇಂದ್ರ ರಾವ್ ಅವರು ಹೇಳಿದ ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರೆಸಾರ್ಟ್ ರಾಜಕಾರಣ ಏನು ನಡೀತು ಅದು ಪಕ್ಷದ ಒಳಜಗಳದಿಂದಾಗಿ ಆಗಿದ್ದು, ಈಗ ನಡೀತಾ ಇರುವಂತಹ ರೆಸಾರ್ಟ್ ರಾಜಕಾರಣ ಹೋಟೆಲ್ ರಾಜಕಾರಣ ಅಂತ ಕರೆಯೋಣ ಇದನ್ನ. ಯಾಕಂದರೆ ರಿನೇಸಾನ್ಸ್ ಹೋಟೆಲಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ಹೋಟೆಲ್ ರಾಜಕಾರಣ BJPಯ ಕುತಂತ್ರ. ಅಜಿತ್, 1999ರಲ್ಲಿ SM ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ಆವಾಗ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನು ಕಾಂಗ್ರೆಸ್ ಕಡೆ ಸೆಳ್ಕೊಂಡ್ರು. ಯಾವ ರೀತಿ SM ಕೃಷ್ಣ ಅವರು ಕಾಂಗ್ರೆಸ್ ಶಾಸಕರನ್ನು ಭಾರತೀಯ ಜನತಾ ಪಕ್ಷದ ಕಡೆ ಸೆಳ್ಕೊಂಡ್ರು, ಯಾಕೆ ಸೆಳ್ಕೊಂಡ್ರು? ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಕಳೆದ 2000 ಇಲ್ಲ BJP MLAs ಇಲ್ಲ, ನನಗೆ ಗೊತ್ತಿರೋ ಹಾಗೆ BJP MLAsನ್ನ KH ಚನ್ಮೇಗೌಡರು ಸೇರಿದ ಹಾಗೆ ಅನೇಕ ಶಾಸಕರನ್ನು SM ಕೃಷ್ಣ ಅವರು ಸೆಳ್ಕೊಂಡ್ರು. JDSನವರು ಇರಬಹುದು. ಓಕೆ, ಯಾಕೆಂದರೆ KH ಚನ್ಮೇಗೌಡರು ನನ್ನ ಜೊತೆ ದಿನವೂ ಮಾತಾಡ್ತಾ ಇದ್ರು. ಆ್ಯಂಡ್ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ನಂತರ JDSನ 7 ಶಾಸಕರು ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಇವರೆಲ್ಲರನ್ನು ಯಾವ ರೀತಿ ಸೆಳ್ಕೊಂಡ್ರು ಅಂದರೆ ಕಾಲದಿಂದ ಕಾಲಕ್ಕೆ SM ಕೃಷ್ಣನೂ ಇದೇ ತಪ್ಪು ಮಾಡ್ತಾರೆ, ಇವರು ಇದೇ ತಪ್ಪು ಮಾಡ್ತಾರೆ. BJP 104 ಶಾಸಕರ ಬಲವನ್ನು ಹೊಂದಿರುವಾಗ JDS ಮತ್ತು ಕಾಂಗ್ರೆಸ್ನಲ್ಲಿರುವ ಇಂಟರ್ನಲ್ ಕಾಂಟ್ರಡಿಕ್ಷನ್ಗಳ ಆಧಾರದ ಮೇಲೆ ತಾನು ಕ್ಲೈಮ್ ಮಾಡ್ತೀನಿ ಡೆಮೊಕ್ರೆಟಿಕ್ ರೈಟ್ ಅಂತ ಹೇಳಿದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸಲ್ಲ. ಅದು BJPಗೂ ಹಕ್ಕಿದೆ. ಅದನ್ನು ರೆಸಾರ್ಟ್ ರಾಜಕಾರಣ ಅಂತಂತಂದರೆ ಇವರು ಈಗ ಎರಡು ನಿದರ್ಶನಗಳನ್ನು ಹೇಳಬಹುದು. ಮಹಾರಾಷ್ಟ್ರದ ಶಾಸಕರನ್ನು DK ಶಿವಕುಮಾರ್ ಅವರು ರೆಸಾರ್ಟ್ನಲ್ಲಿ ಇಟ್ಕೊಂಡಿದ್ದು ಸುಳ್ಳ? ಗುಜರಾತ್ ಅಲ್ಲ, ಮಹಾರಾಷ್ಟ್ರದ್ದು. ಫಸ್ಟ್ ನೀವು ಕನ್ಫ್ಯೂಸ್ ಮಾಡಿಸ್ಬೇಡಿ. ಫಸ್ಟ್ ಮಹಾರಾಷ್ಟ್ರದ ಶಾಸಕರನ್ನು DK ಶಿವಕುಮಾರ್ ಅವರು ಇಲ್ಲಿನ ರೆಸಾರ್ಟ್ಗಳಲ್ಲಿ ಇಟ್ಕೊಂಡಿದ್ರು. ತದನಂತರದಲ್ಲಿ ಗುಜರಾತ್ನ ಶಾಸಕರನ್ನು ಇಲ್ಲಿನ ರೆಸಾರ್ಟಲ್ಲಿ ಇಟ್ಕೊಂಡಿದ್ರು. ಅಂದರೆ ಈ ರೆಸಾರ್ಟ್ ರಾಜಕಾರಣ ಇದೆಯಲ್ಲ, ಅದು ಕಾಂಗ್ರೆಸ್ಸು, BJP, JDS ಯಾರಿಗೂ ಹೊರತಲ್ಲ. ಇದನ್ನು ಟೀಕೆ ಮಾಡೋದಿದೆಯಲ್ಲ, ಇದನ್ನು ಟೀಕೆ ಮಾಡೋದು ಒಂದು ರೀತಿ ವೃದ್ಧನಾರಿ ಪತಿವ್ರತ ಅಂತ ಅಂದಂಗೆ ಆಗತ್ತೆ. ನಾನು ಪತಿವ್ರತೆ ಆಗಿದ್ದೀನಿ ಈಗ ಅಂತ ಹೇಳ್ದಂಗೆ ಆಗತ್ತೆ. ಅವರು ಮಾಡಿದಾಗ ಕುತಂತ್ರಿ ರಾಜಕಾರಣ, ನಾವು ಮಾಡಿದಾಗ ಎಲ್ಲರೂ ಇಂಥದೊಂದು ರಾಜಕಾರಣವನ್ನು ಕಾಲದಿಂದ ಕಾಲಕ್ಕೆ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಇವತ್ತೂ JDS ಮತ್ತು ಕಾಂಗ್ರೆಸ್ನ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಅನ್ನ BJP ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಪಾರ್ಟಿ ವಿತ್ 104 MLAs ಅದು ಕ್ಲೈಮ್ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಅದನ್ನ ಹೇಳಿ ಅಂತ ಕರೀತಾರೆ, ರಣಹೇಳಿ ಅಂತ ಕರೀತಾರೆ. ಅದರಿಂದ BJP ಮಾಡ್ತಾ ಇರೋದು ಕರೆಕ್ಟು. ಕಾಂಗ್ರೆಸ್ಸು JDSನವರು ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಷಡ್ಯಂತ್ರಗಳನ್ನು ಮಾಡ್ತಾ ಇರೋದು ಕರೆಕ್ಟು. ಅಂದ್ರೆ ಇವೆರಡೂ ಆಂಟಿ ಡೆಮೊಕ್ರೆಟಿಕ್ ಆಟಿಟ್ಯೂಡ್. ಶಾಸಕರಾದ ಗಣೇಶ್ ಮತ್ತು ರಾಜೇಗೌಡ ಇಬ್ರು ಕೂಡ ಏರ್ಪೋರ್ಟ್ ನಲ್ಲಿ ಮಾತನಾಡಿದ್ದಾರೆ ಮಾಧ್ಯಮದವರ ಜೊತೆ. ಏನು ಹೇಳಿದ್ದಾರೆ ಕೇಳಿ. ಹೌದೌದು, ಸ್ವಲ್ಪ ಫ್ಲೈಟ್ ಲೇಟ್ ಆಯಿತು, ಹಂಗಾಗಿ ಬರೋದು ಲೇಟ್ ಆಯಿತು. ಹೊಂಟಿವಿ ಸ್ವಲ್ಪ. ಇವಾಗ ನಾನು ಹೊಸಪೇಟೆ ಜಿಂದಾಲ್ ಏರ್ಪೋರ್ಟಿಂದ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಂದೇನಾಯ್ತು ನನಗೆ ಮಾತ್ರ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸಭೆಗೆ ಹೋಗ್ತಾ ಇದ್ದೀರಿ? ಸಭೆಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಬಂದ್ರಿ ಸರ್? ನಾನು ಒಬ್ಬನೇ, ರಾಜೇಗೌಡ ಅಂತ ಶೃಂಗೇರಿ ಮೇಲೆ. ಥ್ಯಾಂಕ್ ಯು. ಲೇಟ್ ಆಯಿತು, ಒಂದು ಕಾಲು ಗಂಟೆ ಫ್ಲೈಟ್ ಲೇಟ್ ಆಗಿದ್ದರಿಂದಾಗಿ ತಡವಾಗಿ ಬಂದೆ. ಗೋಕಾಕ್ ಶಾಸಕರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಇದು ಗಣೇಶ್ ಅವರು ಹೇಳಿದಂಥ ಮಾತು. ಕಂಪ್ಲಿ ಶಾಸಕ ಗಣೇಶ್.
ಈಗಷ್ಟೇ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಡಾಕ್ಟರ್ ಡಿ ಸುಧಾಕರ್, ಚಿಕ್ಕಬಳ್ಳಾಪುರದ ಶಾಸಕರನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಮಂತ್ರಿ ಸ್ಥಾನದ ಅತಿ ದೊಡ್ಡ ಆಕಾಂಕ್ಷಿಯಾಗಿದ್ದರು. ಆನಂತರ ನಿಗಮ ಮಂಡಳಿಗಳ ನೇಮಕಾತಿ ಆಗುವಾಗ ದೊಡ್ಡ ಮಟ್ಟದ ವಿವಾದಕ್ಕೂ ಕೂಡ ಕಾರಣ ಆಯಿತು. ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಇವರನ್ನು ಚೇರ್ಮನ್ ಆಗಿ ಮಾಡಿದಾಗ ಅದಕ್ಕೆ ಟೆಕ್ನಿಕಲ್ ರೀಸನ್ನಿಂದಾಗಿ ಇವರ ಹೆಸರನ್ನು ಮುಖ್ಯಮಂತ್ರಿಗಳು ಅಂತಿಮಗೊಳಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ಒಟ್ಟು 6 ಜನ ಶಾಸಕರು ರಿನೆಸಾನ್ಸ್ ಹೋಟೆಲ್ ಮುಂಬೈನಲ್ಲೇ ಇದ್ದಾರೆ ಅನ್ನುವಂಥದ್ದು ಈಗ ಇರುವ ಮಾಹಿತಿ. ಗೋಕಾಕ್ ಶಾಸಕರ ಜೊತೆ ನಾಗೇಂದ್ರ ಕೂಡ ಹೋಗಿ ಸೇರಿಕೊಂಡಿದ್ದಾರೆ. ನಾಗೇಂದ್ರ ಬೆಂಗಳೂರಿನಿಂದ ಮುಂಬೈಗೆ ಹೋಗಿ ಸೇರಿಕೊಂಡಿದ್ದಾರೆ ಅನ್ನೋದು ಬಹುತೇಕ ಖಚಿತ ಆಗಿರುವಂತಹ ಮಾಹಿತಿ. ಅಲ್ಲಿಗೆ ಮುಂಬೈನ ರಿನೆಸಾನ್ಸ್ ಹೋಟೆಲ್ನಲ್ಲಿ ಶಾಸಕ ನಾಗೇಂದ್ರ ಇದ್ದಾರೆ, ಮಹೇಶ್ ಕುಮಟಳ್ಳಿ ಇದ್ದಾರೆ, ಉಮೇಶ್ ಜಾಧವ್ ಇದ್ದಾರೆ, ಇಬ್ಬರು ಪಕ್ಷೇತರರು ಮತ್ತು ಗೋಕಾಕ್ ಶಾಸಕ ಎಲ್ಲ ಸೇರಿ 6 ಜನ ಅಲ್ಲಿ ಇದ್ದಾರೆ. 4 ಜನ ಗೈರು ಹಾಜರಾದರೆ ಅವರು ಕಾಂಗ್ರೆಸ್ ಪಕ್ಷದ ಈ ಒಂದು ಆಹ್ವಾನಕ್ಕೆ ಸಡ್ಡು ಹೊಡೆದ್ರು ಅಂತ ಅರ್ಥ. ನೀವು ತೆಗೆದುಕೊಳ್ತೀವಿ ಅಂತ ಏನು ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಿದಿರಲ್ಲ, ಇದನ್ನ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಅರ್ಥ. ನೀವು ಆ ತರ ವ್ಯಾಖ್ಯಾನ ಮಾಡೋದು ತಪ್ಪಾಗ್ತದೆ. ನಿಮ್ಮ ವ್ಯಾಖ್ಯಾನ ಮೀಟಿಂಗ್ ಇನ್ನ ಸ್ಟಾರ್ಟ್ ಆಗಿಲ್ಲ. ಮೀಟಿಂಗ್ ಸ್ಟಾರ್ಟ್ ಆದ್ರೆ ಅವ್ರೇನಾದ್ರು ಕಮ್ಯುನಿಕೇಶನ್ ಮಾಡಿದ್ದಾರೋ ಅಂತಕ್ಕಂಥ CLP ಲೀಡರ್ ಹತ್ರ ನೋಡ್ಬೇಕಾಗ್ತದೆ. ಅವ್ರೇನೋ ಮಾತುಕತೆ ಮಾಡಿ ನಾವು ಬರ್ಲಿಕ್ಕೆ ಕಾರಣಗಳಿರ್ತದೆ, ಬರಕಾಗದಿರೋ ಕಾರಣ ಇದ್ರೂ ಇರ್ಬೋದೇನೋ. ಹಾಗಾಗಿ ಆಶಾವಾದವನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಡೋಂಟ್ ಕಮ್ ಟು ಎ ಕನ್ಕ್ಲೂಷನ್ ಸೇಯಿಂಗ್ ದಟ್ ಅವರು ಸಿದ್ದರಾಮಯ್ಯ ಅವರ ಲೆಟರ್ಗೆ ಅವರು ಸೆಡ್ಡೊಡೆಯ ರೀತಿಯಲ್ಲಿ ಅವ್ರು ಬರಲಿಲ್ಲ ಅಂತಕ್ಕಂಥದ್ದು ವ್ಯಾಖ್ಯಾನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ತೇಜಸ್ವಿನಿ ಅವರು 23 ಸಂಖ್ಯೆ ಅಂತ ನಿರೀಕ್ಷೆ ಇತ್ತು, ತಮ್ಮದು 4ಕ್ಕೆ ಬಂತು. ಇಲ್ಲ, ನಮ್ಮ ನಿರೀಕ್ಷೆಗಳೇನಿಲ್ಲ. ಅದು ಬೇರೆಯವರ ವ್ಯಾಖ್ಯಾನಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಆಪರೇಷನ್ ಕಮಲದ ಬಗ್ಗೆ ಅಪಪ್ರಚಾರ, ಆಪರೇಷನ್ ಕಮಲ ಅಂತ ಹೇಳಿ ಮಾಡುವಂಥದ್ದು ಒಂದು ಷಡ್ಯಂತ್ರ. ಇವತ್ತು ಎಲ್ಲವೂ ಸರಿ ಇದ್ದಿದ್ರೆ ಈ ರೀತಿಯ ಒಂದು ಅವರಿಗೆ ಒಂದು ಕಠಿಣವಾದಂಥ ಎಚ್ಚರಿಕೆಯ ಮೂಲಕ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಅವರು ಬಂದಿದ್ದಾರೆ. ಅದು ಅವರ ಪಕ್ಷದ ಆಂತರಿಕ ವಿಚಾರ. ಮುಂದಿನ ನಮ್ಮ ಸುರಕ್ಷತೆಯನ್ನು ನಾವು ನೋಡ್ಕೊಂಡಿದ್ದೀವಿ. ಈಗ ಸನ್ಮಿತ್ರರು ಕೆಲವು ಸಾರಿ ಮಾತಾಡುವಾಗ ಕಳೆದ ಸರ್ಕಾರದಲ್ಲಿ ಅರ್ಧ ಸತ್ಯವನ್ನು ಹೇಳಿದ್ರು. ಅದಕ್ಕೆ ಪೂರ್ಣ ಸತ್ಯ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ 20 ತಿಂಗಳ ಕಾಲ ಯಡಿಯೂರಪ್ಪನವರನ್ನು ನಂಬಿಸಿ ಅಧಿಕಾರ ಮಾಡಿ ಮೋಸ ಮಾಡಿ ಕುಮಾರಸ್ವಾಮಿ ಅವರು ಮೋಸ ಮಾಡಿದ್ದು ಪೂರ್ತಿ ಹೇಳಿದ್ರೆ ಪೂರ್ಣ ಸತ್ಯ ಆಗತ್ತೆ. ಅದೇ ರೀತಿ ಜಮೀರ್ ಅವರಿರ್ಬೋದು, ಅನೇಕ ಮಂದಿ, ಮಾಧವ ಪ್ರಕಾಶ್ ಸರ್ ಹೇಳಿದ್ರು. ಇನ್ನೊಂದು ಆ್ಯಡ್ ಮಾಡೋದಂದ್ರೆ SM ಕೃಷ್ಣಾಜಿ ಅವರು ಇದ್ದಾಗ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿ JDSನ ಅನೇಕ ಶಾಸಕರು ಅವಶ್ಯಕತೆ ಇಲ್ಲದೆ ಹೋಗಿದ್ದಂತ, ನಾವು ಮೊದಲಿಗರಲ್ಲ ಅಂತ. ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಸ್ವಪಕ್ಷದವರು ತಿರುಗಿ ಬಿದ್ದದ್ದು ಅಂತ ನಮ್ಮ ರಾಘವೇಂದ್ರ ಸರ್ ಅವರು ಹೇಳ್ತಿದ್ರು. ಅದು ಯಾರ್ಯಾರು ನಮ್ಮ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಮಾಡಿದ್ರು ಅಂತಕ್ಕಂಥದ್ದು ತೆರೆಯ ಮೇಲೆ ತೆರ್ಕೊಂಡಿದೆ. ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರು ಹಣವನ್ನ ಕೊಟ್ಟರು, ಯಾರ್ಯಾರು ಬಸ್ ಬಿಟ್ಕೊಂಡು ಹೋದ್ರು, ನೀವು ಕರೆಕ್ಟಾದ ಒಂದು ಗುರುತನ್ನ ಮಾಡಿದ್ರಿ. ಕುಮಾರಸ್ವಾಮಿ ಅವರು ಸಕ್ರಿಯವಾಗಿ ಆ ಇಡೀ ಚಟುವಟಿಕೆಗಳಲ್ಲಿ ಇದ್ರು ಅಂತಕ್ಕಂಥದ್ದು ಈ ದೇಶದ ಇತಿಹಾಸ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರತಿದಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಹೇಳೋದು ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಡಬಾರ್ದಷ್ಟೇ, ಅವರೆಲ್ಲರೂ ಮಾಡಿದ್ದಾರೆ. ಆದರೆ ಒಬ್ಬ ಮಂತ್ರಿ, ಇವತ್ತು ಕಾಂಗ್ರೆಸ್ನ ಶಾಸಕರು ಅದನ್ನೇ ಕೇಳ್ತಿದ್ದಾರೆ. ಕೆಲವೊಂದು ಬೇಡಿಕೆಗಳಿದೆ, ಆಂತರಿಕ ವಿಚಾರದಲ್ಲಿ ಕೇಳೋದು ತಪ್ಪೇನು ಅಂತ ನನಗನ್ಸೋದಿಲ್ಲ. ನಮ್ಮ ಆಂತರಿಕ ವಿಚಾರದಲ್ಲಿ ಹೊರಗಿನವರು ಬಂದು ಜಾತಿ ರಾಜಕಾರಣ ಮಾಡಿದ್ದು, ಹಣದ ರಾಜಕಾರಣ ಮಾಡಿದ್ದು. ಈಗ ರೆಡ್ಡಿ ಬ್ರದರ್ಸ್ ಅಂತ ಹೇಳಿದ್ರೆ ರೆಡ್ಡಿ ಬ್ರದರ್ಸ್ ಕುಟುಂಬವನ್ನು ಕೂಡ ಒಡೆಯುವ ಪ್ರಯತ್ನ ಮಾಡಿದ್ರು. ಅವರು ಯಡಿಯೂರಪ್ಪನವ್ರ ಹತ್ರ ಹೌದು ಇಂಥವ್ರನ್ನ ಮಂತ್ರಿ ಮಾಡಬಾರ್ದು, ಇಂಥವ್ರನ್ನ ಮಾಡಿ ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇರಲಿಲ್ಲ. ಅದನ್ನ ನಾವು ಸಾಲ್ವ್ ಮಾಡ್ಕೋತಾ ಇದ್ವಿ. ಒಟ್ಟಾರೆಯಾಗಿ ಮತ್ತೊಮ್ಮೆ ಅವರು ಜನರ ಬಳಿ ಹೋದ್ರು ಯಡಿಯೂರಪ್ಪನವರು. ಅಂಥ ಒಂದು ಸಂದರ್ಭದಲ್ಲೂ ಜನರ ಬಳಿ ಹೋಗಿ ರಾಘವೇಂದ್ರ ಅವರು ಹೇಳುವಾಗ ನಂಗೆ ಇವೆಲ್ಲ ಸುಮ್ಮನೆ ಸಮಯ ವ್ಯರ್ಥ ಆದರೂ ಕೂಡ ಅಹಿಂದ ಕಾಂಗ್ರೆಸ್ ಅನ್ನ ಏನು ಒಂದು JDS ಅನ್ನ ಹೊಡಿಬೇಕಾದ್ರೆ ಕಾಂಗ್ರೆಸ್ನ ಬೆಂಬಲ ಇಲ್ಲದಲ್ಲೇನೆ ಸಿದ್ದರಾಮಣ್ಣನವರು JDS ನಲ್ಲಿ ಇದ್ದಾಗಲೇ ಹುಟ್ಟು ಹಾಕಿದಂತ ಅಹಿಂದ ಚಳುವಳಿ ಯಶಸ್ವಿ ಆಗತ್ತಾ? ತದನಂತರದಲ್ಲಿ ಏನ್ ನಡೀತು ನಡಾವಳಿಗಳು, ಅವರು ಕಾಂಗ್ರೆಸ್ಗೆ ಬಂದ್ರು. ಅದೇ ರೀತಿ NTR ವಿರುದ್ಧ ನಾದೇಂಡ್ಲ ಭಾಸ್ಕರ್ ರಾವ್ ಅವ್ರನ್ನ CM ಮಾಡಿದಂತ ಕೀರ್ತಿ ಕೂಡ ಕಾಂಗ್ರೆಸ್ಗೆ. ಈ ದೇಶದಲ್ಲಿ 100 ಸಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಿರೋದ್ರಲ್ಲಿ 96 ಸಾರಿ ಚುನಾಯಿತ ಸರ್ಕಾರಗಳನ್ನ ಪದಚ್ಯುತಗೊಳಿಸಿ ರಾಜಕಾರಣದ ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ಗೆ ಇರೋದ್ರಿಂದಾಗಿ ನಾಗರಾಜ್ ಯಾದವ್ ನನ್ನ ಹತ್ರ ಎಷ್ಟು ಜಗಳ ಮಾಡಿದ್ರು ಕೂಡ ಸತ್ಯವನ್ನ ಅಜಿತ್ ಅವರಿಗೆ ಹೇಳುವ ಅವಕಾಶ ನನಗಿರೋದ್ರಿಂದ ನಾನು ಅದನ್ನು ಹೇಳಕ್ ಇಷ್ಟಪಡ್ತೀನಿ. ಆದ ಕಾರಣ ದಯವಿಟ್ಟು 104 ವಿಷಯಕ್ಕೆ ಬರಬೇಡಿ. 104ರಲ್ಲಿ ಏನಾದ್ರೂ ಕಿತ್ಕೋಬೇಕು ಅಂತ ನೋಡ್ತಾ ಇದ್ದೀರಿ, ಅದು ಫಲಿಸೋದಿಲ್ಲ. 104 ಸದೃಢವಾಗಿರುತ್ತೆ. ನಿಮ್ಮ ಮನೆ ಜೇನುಗುಡಿಗೆ ನಾವು ಕೈ ಹಾಕಲ್ಲ, ನಿಮ್ಮ ಮನೆ ಜೇನುಗುಡಿಗೆ ನಾವು ಕೈ ಹಾಕಲ್ಲ. ನಿಮ್ಮವರು ನಮ್ಮ ಮನೆಗೆ ಬಂದ್ರೆ ಬೇಡ ಅಂತ ನಾವ್ ಹೇಳಲ್ಲ, ನಿಮ್ಮವರು ನಮ್ಮ ಮನೆಗೆ ಬಂದ್ರೆ ಬೇಡ ಅಂತ ನಾವ್ ಹೇಳಲ್ಲ. ಇಷ್ಟ ಹೇಳ್ತೀನಿ. ಬರ್ತೀನಿ, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಇದೆ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.
ಹೆಡ್ಡಿಂಗ್